ಇಂದು ನನ್ನ ಜೀವನದ ಅತ್ಯಂತ ವಿಶೇಷ ದಿನಗಳಲ್ಲಿ ಒಂದು. ಇದು ಕೇವಲ ನನ್ನ ಹುಟ್ಟುಹಬ್ಬವಲ್ಲ, ಇದು ನನ್ನ ಹೊಸ ಜರ್ನಿ ಆರಂಭವಾಗುವ ದಿನ. ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಪ್ರೀತಿಯ ಪವನ್. ಸೊ ಇವತ್ತು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ನನ್ನ ವ್ಲಾಗು ಇವತ್ತು ನನ್ನ ಬರ್ಡೇ. ಸೊ ನನ್ನ ಬರ್ಡೇಯಿಂದ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಬರ್ಡೇ ದಿವಸನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಷ್ಟೋ ದಿವಸದಿಂದ ಅಂದ್ಕೊಂಡಿದ್ದೆ ನನ್ನ ಬರ್ಡೇ ದಿವಸ ಸ್ಟಾರ್ಟ್ ಮಾಡಬೇಕು, ನನ್ನ ಬರ್ಡೇ ದಿವಸ ಮಾಡಬೇಕು. ಇದು ಟೈಮ್ ಕೂಡ್ತಿರ್ಲಿಲ್ಲ, ಮಾಡಬೇಕಂತ ಅಂದ್ಕೊಂಡು ಹಂಗೆ ಸ್ಟಾಪ್ ಮಾಡ್ತಿದ್ದೆ. ಸೊ ಇವತ್ತು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಬರ್ಡೇನ ಫಸ್ಟು ಟೆಂಪಲಿಂದ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟು ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಸೊ ನಮ್ಮ ಏರಿಯಾದಲ್ಲೇ ಇದೆ ಟೆಂಪಲ್ಲು. ಲೆಟ್ಸ್ ಗೋ. ಫಸ್ಟು ಟೆಂಪಲ್ಗೆ ಹೋಗ್ತಿನ್ನ ಮುಂಚೆ ಪೂಜೆ ಸಾಮಾನು ಎಲ್ಲ ತಗೊಳ್ಬೇಕು. ಸೊ ಪೂಜೆ ಮಾಡ್ಸೋಣ. ಇಲ್ಲಿದೆ ಅನಿಸುತ್ತೆ, ಬನ್ನಿ ಇಲ್ಲಿ ತೊಗೊಳೋಣ. ಆಂಟಿ ಪೂಜೆ ಸಾಮಾನು ಬೇಕು ಗೈಸ್. ಇವಾಗ ಏನಾಯಿತು ಗೊತ್ತಾ, ಇವಾಗ ಪೂಜೆ ಸಾಮಾನು ತಗೋಣ ಇಂಥ ಪೂಜೆ ಸಾಮಾನು ತೊಗೊತಿದ್ವಾ. ಸೊ ಆವಾಗ ನಾನು ಕ್ಯಾಶ್ ತಂದಿರಲಿಲ್ಲ, ಲಾಗ್ ಮಾಡ್ತಿದ್ದೆ. ಸೊ ನನ್ನ ಫ್ರೆಂಡಿಗೆ ಹೇಳಿದೆ ಪೇ ಮಾಡೋ ಅಂದರೆ ಕಾಸು ಐತೆ ಅಂತ ಕೇಳಿದೆವು. 100 ರೂಪೀಸ್ ಐತೆ ಫೋನ್ಪೇನಲ್ಲಿಂದ. ಹಂಗಾರೆ ಪೇ ಮಾಡೋ ಅಂದರೆ ಏನನ್ಬೇಕು, ನನ್ನ ಮೊಬೈಲೇ ತಂದಿಲ್ಲ ಅನ್ನೋದ. ನೋಡಿ ಇವನೇ ಅವನು. ಗೈಸ್ ಬಂದೆ ಟೆಂಪಲ್ ಹತ್ರ. ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ರಾಮದೂತ ಅತುಲಿತ ಬಲಧಾಮ ಅಂಜಲಿ ಪುತ್ರ ಪವನ ಸುತ ನಾಮ ಜಯ ಹನುಮಾನ್ ಜಯ ಹನುಮಾನ್ भूत पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे. ಹಾಯ್ ಗೈಸ್, ಪೂಜೆಗೆ ಬಂದಿದ್ವಿ, ಪೂಜೆ ಮುಗೀತು. ಸೊ 7:15 ಬಂದ್ವಿ, 9 ಗಂಟೆಗೆ ಬಿಟ್ಟಿದ್ದು. ಇನ್ನೂ ನಾವು ಹೋದಾಗ ಅಭಿಷೇಕ ಕೂಡ ಆಗಿರಲಿಲ್ಲ. ಸೊ ಅಭಿಷೇಕ ಆಗೋವರೆಗೂ ಕಾದು ವೆಯ್ಟ್ ಮಾಡಿ ಡೆಕೋರೇಷನ್ ಮಾಡಿದ್ರು. ಡೆಕೋರೇಷನ್ ಮಾಡಿದಾದ್ಮೇಲೆ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಇವಾಗ ನಾವು ಈಚೆ ಬಂದ್ವಿ. ನೆಕ್ಸ್ಟು ಇವಾಗ ಇಲ್ಲೇ ಟೆಂಪಲ್ದು ಇದಾಯಿತು. ಸೊ ನೆಕ್ಸ್ಟ್ ಇವಾಗ ಮಲ್ಲೇಶ್ವರಂಗೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ. ನಮ್ಮ ಅಣ್ಣ ಯಾಕೋ ಬಾ ಅಂತ ಕರೆದಿದ್ದಾನೆ, ಏನಂತ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ, ಹೋಗೋಣ. ಟೆಂಪಲಿಂದ ಫುಲ್ಲು ಲೇಟ್ ಆಗೈತೆ ಅಂತ ಬಂದರೆ ಇಲ್ಲಿ ನಮ್ಮ ಅಣ್ಣ ಅಲ್ಲಿಗೆ ಬಾ ಅಂತ ಆಟ ಆಡಿಸ್ತಾನೆ. ನಮ್ಮ ಅಣ್ಣ ಬರೀ ಆಟ ಆಡ್ಸಿದ್ದೆ ಆಯಿತು ಇವತ್ತು. ಒಂದು ಹತ್ರನೂ ಕರೆಕ್ಟಾಗಿ ಹೇಳ್ತಿಲ್ಲ. ಅದು ಎಲ್ಲಿದ್ದಾನೋ, ಅದೇನು ಮಾಡ್ತಿದ್ದಾನೋ ಒಂದು ನಿಜ ಗೊತ್ತಿಲ್ಲ. ಇಲ್ಲೇ ಇದ್ದೀನಿ ಅಂತಾನೆ. ಮೇ ಬಿ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಸರ್ಪ್ರೈಸ್ ಕೊಡೋದಕ್ಕೆ ನನಗೆ ಊರಿಂದ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಫೋನ್ ಕೂಡ ಮಾಡಿಲ್ಲ, ವಿಶ್ ಮಾಡೋದಕ್ಕೆ ಫೋನ್ ಮಾಡಿಲ್ಲ. ಸೊ ಸರ್ಪ್ರೈಸ್ ವಿಸಿಟ್ ಅನಿಸುತ್ತೆ ನನ್ನ ಪ್ರಕಾರ. ಬಂದಿದ್ದಾರೆ, ಅದಕ್ಕೆ ಅವನು ಅಲ್ಲಿಂದ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗೆ ಬಾ ಅಂತ, ಆಮೇಲೆ ಅಲ್ಲಿಂದ ನೆಕ್ಸ್ಟು ಇಸ್ಕಾನಿಗೆ ಬಾ ಅಂತ. ಮೇ ಬಿ ನಮ್ಮ ಅಪ್ಪ ಅಮ್ಮ ಯಾವುದು ಇಸ್ಕಾನಿಗೆ ಬಂದಿಲ್ಲ, ಫಾರ್ ದ ಫಸ್ಟ್ ಟೈಮ್ ಬಂದಿದ್ದಾರೆ ಅನಿಸುತ್ತೆ ನನ್ನ ಪ್ರಕಾರ. ಬನ್ನಿ ನೋಡೋಣ. ಇಸ್ಕಾನ್ ಒಳಗಡೆ ಇದ್ದೀನಿ ಅಂದರೆ, ಸೊ ಅದಕ್ಕೆ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾರೆ ಅಂತ. ಎಲ್ಲೋ ಮೇಲ್ಗಡೆಗೆ ಇದ್ದೀನಿ ಬಾ ಅಂತ ಕರೀತಿದ್ದಾರೆ. ಬನ್ನಿ ಹೋಗೋಣ, ನೋಡೋಣ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ. ಪಕ್ಕ ನನಗೆ ಕರೆಕ್ಟ್ ಆಗೈತೆ. ನಮ್ಮ ಅಪ್ಪ ಅಮ್ಮ, ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ವಿಶ್ ಮಾಡಬೇಕು ಅಂತ. ನನಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ. ಹೇಳ್ದಲ್ಲೇ ಬಂದಿದ್ದೀರಲ್ಲ, ಹೆಂಗೆ ಅನ್ನಿಸ್ತೈತೆ? ಖುಷಿ ಅನ್ನಿಸ್ತೈತೆ. ಯಾಕೆ? ನನ್ನ ಮಗನ ಬರ್ತಡೇ ಮಾಡೋಕ್ಕೆ ಬಂದಿದ್ದೀವಲ್ಲ. ಹೇಳ್ಬೇಡ್ರಿ, ನನಗೆ ಗೊತ್ತಿತ್ತು ಬೆಳಗ್ಗೆನೆ ಬರ್ತೀರಾ. ನಾನು ಬಸ್ನ ಬರುವಾಗ ಅಂದ್ಕೊಂಡು ವಿಶ್ ಮಾಡ್ಬೇಕಾಗಿತ್ತು. ನನಗೆ ವಿಶ್ ಮಾಡಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಅಪ್ಪಾಜಿ ವಿಶ್ ಮಾಡಲಿಲ್ಲ, ರಾತ್ರಿನೇ ಫೋನ್ ಮಾಡೋದು ಪ್ರತಿ ಸರಿ. ವಿಶ್ ಮಾಡಲಿಲ್ವಾ ಅವಾಗಲೇ ನಾನು ಶಶಾಂಕಕ್ಕೆ ಅಂದೆ. ಅದೇ ನಾನು ಮಾಡಿದರೆ ನಿನಗೆ ಗೊತ್ತಾಗ್ತಿರ್ಲಿಲ್ಲ. ಮಾಡಿದ್ರೆ ಅದಕ್ಕೆ ನಿಂಗೆ ಡೌಟ್ ಬಂದೈತಲ್ವಾ. ಹೆಂಗೂ ಮಾಡಿಲ್ಲ, ಬರ್ತಾರೆ ಗ್ಯಾರಂಟಿ. ಮಿಸ್ ಮಾಡಿ ಮಾಡೋದು. ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಹೊಸ್ದಾಗಿ. ಹೇಳ್ದ
ಕರುಣ ಏನಂತ ಏನಂಟಿ ನಿನ್ನ ಮಗ ಯೂಟ್ಯೂಬು ಸ್ಟಾರ್ಟ್ ಮಾಡ್ಬಿಟ್ಟಾನೆ. ಏನಿಲ್ಲ ಖುಷಿ ಆಗ್ತಿತ್ತಲ್ವ ನನಗೆ ನನ್ನ ಮಗ ಏನೇನೋ ಮಾಡ್ಕೊಂಡು ಖುಷಿ ಆಗ್ತಿತ್ತು. ನಮ್ಮ ಅಪ್ಪ ಅಮ್ಮ ಯಾವತ್ತೂ ಬೆಂಗಳೂರಿಗೆ ಬಂದೇ ಇರಲಿಲ್ಲ. ನಮ್ಮ ದೊಡ್ಡಮ್ಮ ನಮ್ಮಪ್ಪ ನಮ್ಮಮ್ಮ ಸೊ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಇಸ್ಕಾನ್ ಮತ್ತು ಓರಿಯನ್ ಮಾಲ್. ಸೊ ಇಸ್ಕಾನ್ ಆಯಿತು, ಇವಾಗ ಓರಿಯನ್ ಮಾಲಿಗೆ ಕರ್ಕೊಂಡ್ಬಂದಿದ್ವಿ. ಸೊ ಓರಿಯನ್ ಮಾಲಲ್ಲಿ ರೇಟ್ ನೋಡಿ ಫುಲ್ಲು ಶಾಕ್ ಆಗಿಬಿಟ್ರು ಎಲ್ಲ. ರೇಟ್ ಅಷ್ಟೊಂದು ಇಲ್ಲ, ಅಷ್ಟೊಂದು ರೇಟ್ ಇದೆ ಅಂತ ಸಾರಿ ಪರ್ಚೇಸ್ ಮಾಡೋಕೆ ಹೋದ್ರು. ನಮ್ಮ ತುಮಕೂರಲ್ಲಿ ಕಡಿಮೆ ಸಿಕ್ಬಿಡುತ್ತೆ, ನಮ್ಮ ಏರಿಯಾದಲ್ಲೇ ಕಡಿಮೆ ಸಿಗುತ್ತೆ, ಇಲ್ಲಿನೇನು ತಗೊಳ್ಳೋದು ಅಂತ ತಗೊಳ್ಳೇ ಇಲ್ಲ, ಹಂಗೆ ಬಂದೆ. ಫಸ್ಟ್ ಟೈಮ್ ಅವ್ರು ಬಂದಿದ್ದಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಮಾಲು ಮತ್ತು ಇಸ್ಕಾನ್ ಟೆಂಪಲ್ ಫಸ್ಟ್ ಟೈಮ್ ಬಂದಿದ್ದಲ್ಲ, ಹೆಂಗೆ ಫೀಲ್ ಆಗ್ತಿದೆ? ತುಂಬ ಖುಷಿ ಆಗ್ತಾ ಇತ್ತಪ್ಪ. ಹಾಂ ನೋಡೋಕೆ ಸಂತೋಷ ಆಗ್ತಿದೆ, ಹಾಂ ಒಳ್ಳೆ ವಾತಾವರಣ ಇದೆ. ಹಾಂ ಅಲ್ಲ ಹೋಗು ಅಂದರೆ ಎಲ್ಲಿಗೂ ಹೋಗ್ತಿರ್ಲಿಲ್ವಲ್ಲ, ಇವತ್ತು ಬಂದುಬಿಟ್ಟಿದೆಯಲ್ಲ, ಹೆಂಗೆ ಏನು ಸ್ಪೆಷಲ್ ಕಡೆ ಏನು ಸೆಲೆಬ್ರೇಟ್ ಮಾಡೋಣ ಎಲ್ಲ ನೋಡೋಣ ಅಂತ ಬಂದ್ಬಿಟ್ಟು. ನಾನು ನಾನಿಷ್ಟು ದೊಡ್ಡದಾಗಿ ಬೆಳೆದಿದ್ದೀನಿ. ಸೊ ನನ್ನಲ್ಲಿ ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೊಬೇಕು ಅಂದರೆ, ಇನ್ನೂ ಏನಾದರೂ ಗೇನ್ ಮಾಡ್ಕೊಬೇಕು ಅಂದರೆ ಏನು ಮಾಡ್ಕೊಬೇಕು? ಕಷ್ಟ ಬೀಳ್ಬೇಕು, ಕಷ್ಟ ಬಿದ್ದು ಮುಂದೆ ಬರ್ಬೇಕು, ಚೆನ್ನಾಗಿ ಬೆಳಿಬೇಕು, ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು, ಆಮೇಲೆ ಒಳ್ಳೆ ಹೆಸರು ತಗೊಬೇಕು ಸಮಾಜಕ್ಕೆ. ಪರವಾಗಿಲ್ಲ ಕಣಪ್ಪ, ತಿಪ್ಪಣ್ಣ ಮಗ ಪರವಾಗಿಲ್ಲ ಒಳ್ಳೆ ಕಣಪ್ಪ. ಚೆನ್ನಾಗಿ ಬೆಳೆದವನಿ, 4 ಜನಕ್ಕೆ ಒಳ್ಳೆ ಏನು ಒಂದು ಹೆಸರು ಬರ್ಬೇಕು, ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರ್ಬೇಕು ಅಷ್ಟೇ. ಹಾಂ ಬೆಂಗಳೂರಿಗೆ ಯಾವತ್ತಾದ್ರು ಬಂದಿದ್ರು ಮಾಲ್ಗೆ? ಇಲ್ಲಪ್ಪ, ಇದೆ ಫಸ್ಟ್. ಮಾಲಿಗೆ ಬಂದಿದ್ದು ಹೆಂಗೈತೆ ಮಾಲು? ಹೊರಗೈತೆ ಬೆಂಗಳೂರಿಗೆ ಬೇಜಾನ್ ಬಂದಿದ್ದೀನಿ. ಮಾಲ್ ಇದೆ ಫಸ್ಟ್. ಇಸ್ಕಾನ್ಗೆ ಫಸ್ಟ್ ಟೈಮ್. ನಾನು ಫಸ್ಟು ಬೆಂಗಳೂರಿಗೆ ಯಾವಾಗ ಬಂದಿದ್ವಿ? ಬೆಂಗಳೂರಿಗೆ 3 ಸರಿ ಬಂದಿದ್ದೀನಿ, ಈ ಕಡೆ ಎಲ್ಲ ಬಂದಿಲ್ಲ. ಹೆಂಗೈತೆ ಬೆಂಗಳೂರು? ಸೂಪರ್ ಆಗೈತೆ ಬೆಂಗಳೂರು ಸೂಪರ್ ಆಗೈತಾ? ಬೆಂಗಳೂರು ಸೂಪರ್. ಹೆಂಗಿದೆ ರೇಟ್ಸ್ ಎಲ್ಲ? ರೇಟ್ಗಳು ರೇಟ್ ಎಲ್ಲ ಕಾಸ್ಟ್ಲಿ. ಏನೇನು ತಗೊಂತೀರಾ? ಎಲ್ಲ ಶಾಪಿಂಗ್ ಮಾಡ್ತೀವಿ, ಏನೇನು ಏನೇನು ಬೇಕೋ ಎಲ್ಲ ಶಾಪಿಂಗ್. ಸಣ್ಣ ಹುಡುಗ ಆಗಿದ್ದಾಗ ಲೈಕ್ ನನ್ನ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ವಿ? ಸಿಂಪಲಾಗಿ ಮಾಡ್ತಿದ್ವಿ. ಸಿಂಪಲಾಗಿ ಸಿಂಪಲಾಗಿ ಸುಮಾರಾಗಿ ಮನೇಲಿ ಸಿಂಪಲಾಗಿ ಮಾಡ್ತಿದ್ವಿ. ಈಗ ಹೋಟ್ಲುಗಳಲ್ಲಿ ಗ್ರ್ಯಾಂಡ್ ಮಾಡ್ತೀವಿ. ಯಾವ ಹೋಟ್ಲುಗಳಲ್ಲಿ? ಅಂದರೆ ಮಾಡೋದು. ಹೆಂಗನ್ನಿಸ್ತೈತೆ ಫಸ್ಟ್ ಟೈಮ್ ಬೆಂಗಳೂರು? 2 ಸರಿ ಬಂದಿದ್ದೀನಿ ಕೂಡ. ಮಾಲಿಗೆ? ಮಾಲಿಗೆ ಬಂದಿಲ್ಲ. ಇಸ್ಕಾನ್ ಫಸ್ಟ್ ಇಸ್ಕಾನ್ ನೋಡಿದ್ದೀನಿ, ನಾಳೆ ಜಾಸ್ತಿ ಇವಾಗ ಹಾಂ ಹೆಂಗನ್ನಿಸ್ತು? ಎಲ್ಲ ಚೇಂಜ್ ಆಯ್ತು ಕಣ. ಹ್ಞೂ ಎಲ್ಲ ಮಾಲಿಗೆ ಬಂದಿರೋದು ಹೆಂಗನ್ನಿಸ್ತೈತೆ? ತಂಗಿ ಜೊತೆ ಮಕ್ಳ ಜೊತೆ ಏನೋ ಒಂಥರ ಖುಷಿ ಕಣ. ನಮ್ಮಪ್ಪ ಎಂಥ ಮುಗ್ಧ ಮನುಷ್ಯ ಅಂದರೆ ಯಾವತ್ತೂ ಆಸೆ ಬಿಟ್ಟಿಲ್ಲ, ಯಾವತ್ತೂ ಓದಬೇಕಪ್ಪ ಎಲ್ಲೂ ಅನ್ಕೊಂಡಿಲ್ಲ. ಯಾವಾಗಲೂ ಕೆಲಸ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಒಂದು ಒಳ್ಳೆ ಬಟ್ಟೆ ಕೂಡ ಹಾಕೊಂಡಿಲ್ಲ ನಮ್ಮಪ್ಪ. ಇತ್ತೀಚೆಗೆ ನಾವು ದೊಡ್ಡವರಾದ್ಮೇಲೆ ನಾವು ಬೈ ಮಾಡಿ ಕೊಟ್ಮೇಲೆ ನಮ್ಮಪ್ಪ ಹಾಕೊಂಡಿದ್ದಾರೆ. ಎಲ್ಲರೂ ಬಟ್ಟೆ ತಗೊಳಕ್ಕೆ ಹೊಸದು ಇಲ್ಲ, ನನ್ನ ರೈತ ಸಾಕು ಅಂತ ಮನುಷ್ಯ ನಮ್ಮಪ್ಪ. ನನ್ನ ಮಕ್ಕಳು ಯಾವಾಗಲೂ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಅಪ್ಪ ಅಮ್ಮನ ಆಸೆನೇ ಅಷ್ಟೇ ಅಲ್ವಾ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ಸೊ ಯಾವಾಗಲೂ ಎಲ್ಲಿ ಬಂದ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ. ಮಾಲು ಮತ್ತು ಇಸ್ಕಾನೆಲ್ಲ ಓಡಾಡ್ಕೊಂಡ್ಬಂದು ಒಳ್ಳೆ ಊಟಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಸೊ ಹೆಂಗಿದೆ ಅಂತ ಕೇಳಿದೆ. ಅಪ್ಪ ಹೆಂಗಿದೆಯಪ್ಪ? ಚೆನ್ನಾಗಿದೆ. ಚೆನ್ನಾಗಿದೆ. ಗೋಬಿ ಅಂತ ಫಸ್ಟ್ ಟೈಮ್ ಪಿಜ್ಜಾ ತಿಂತವ್ರೆ. ಹೆಂಗೈತೆ? ಹೆಂಗೈತೆ? ಯಾವತ್ತೂ ತಿನ್ನಮ್ಮ, ಟೇಸ್ಟ್ ಮಾಡು. ಹೆಂಗೈತೆ? ಚೆನ್ನಾಯ್ತಾ? ಹೆಂಗೈತಪ್ಪ? ಸೂಪರ್ ಆಗಿದೆ. ಚೆನ್ನಾಯ್ತಾ? ಯಾವತ್ತೂ ತಿನ್ನಿಲ್ಲ, ಇವತ್ತೇ ಫಸ್ಟು. ತಿನ್ನಬೇಕು, ಎಲ್ಲ ಹೊಸ ತಿನ್ನಬೇಕು. ನಮ್ಮ ಅಪ್ಪಗೆ ಮನೇಲಿ ಸಪ್ಪೆಸು ಮುದ್ದೆ ತಿಂದು ಬರೇ ಪಿಜ್ಜಾ ತಿನ್ನೋದ್ರೆ ಸಾಕಾಗ್ಬಿಟ್ಟೈತಂತೆ ಒಂದೇ ಪೀಸಿಗೆ. ಚೆನ್ನಾಗಿದೆ. ಯಾವುದು? ರೋಟಿ ಚೆನ್ನಾಗಿದೆ. ಬನ್ನಿ, ಇದು ಪಿಜ್ಜಾ ಚೆನ್ನಾಗಿರ್ಲಿಲ್ವಾ? ಅದೆಂದು ತಿಂದಿಲ್ವಲ್ಲ, ಯಾವತ್ತೂ ತಿಂದಿಲ್ಲ, ಅದಕ್ಕೆ ಅದೇ ಟೇಸ್ಟ್ ಇರ್ತಾ ಇಲ್ಲ. ನಮ್ಮ ಸಿಸ್ಟರ್ ಭರ್ಜರಿ ಬ್ಯಾಟಿಂಗ್.
ಮನೆಯದು ಇಷ್ಟ ಆಯ್ತಾ ಇದಿಷ್ಟ ಆಯ್ತು? ಇದೇ ಇಷ್ಟ ಆಯ್ತು. ಇದೇ ಇಷ್ಟ ಆಯ್ತು. ದೊಡ್ಡಮ್ಮ ನಿಂಗೆ ಊಟ ಹೆಂಗಿತ್ತು? ನನಗೆ ಅದೇ ಪಲಾವ ಯಾವುದದು ಪಲಾವ್ ತುಂಬ ಚೆನ್ನಾಗಿತ್ತು. ಗೋಬಿನೂ ಸಖತ್ತಾಗಿತ್ತು. ಆಮೇಲೆ ನೂಡಲ್ಸು ನೂಡಲ್ಸು ಚೆನ್ನಾಗಿತ್ತು. ಇವು ಚೆನ್ನಾಗಿತ್ತು. ಫ್ರೈಡ್ ರೈಸ್, ರೊಟ್ಟಿ ನಾನು ರೋಟಿ ಅದಕ್ಕೆ ನಾನು ಕರಿ ಕರಿ ಪಲಾವ್ ತಿಂದಿದ್ದೀರಾ, ಬಟ್ ಇದು ಚೈನೀಸ್ ಐಟಮ್ಸ್ ಅಲ್ವಾ, ಸೊ ಅದಕ್ಕೆ ಸೆಟ್ ಆಗಲ್ಲ. ಬೋಂಡ ಮಾಮೂಲಿ ಬೋಂಡ ಆಗಿದ್ರೆ ತಿಂತೀವಿ. ಆ ಬೋಂಡ ಇಷ್ಟ ಪನ್ನೀರ್ ಬೋಂಡ. ಜಗ ಹೆಂಗೈತೆ? ಸೂಪರ್. ಚೆನ್ನಾಯ್ತಾ? ಹೇಳ್ರಿ ಸಾಕ್ಷಿ ಅವ್ರೆ ಊಟ ನಿಮ್ಮಿಬ್ರಿಗೂ ಹೆಂಗಿತ್ತು ಸುಶಾಂಕ್ ಊಟ? ಸೂಪರ್. ಅಪ್ಪ ನಿಂಗೆ ಹೆಂಗಿತ್ತಪ್ಪ? ಸೂಪರ್. ಚೆನ್ನಾಯ್ತಾ? ಚೆನ್ನಾಯ್ತು. ಮನೆ ಊಟ ಇಷ್ಟ ಆಯ್ತಾ ಇದು ಇಷ್ಟ ಆಯ್ತು? ಮನೆ ಊಟ ಜಾಸ್ತಿ ಇಷ್ಟ ಆಗುತ್ತಾ ಇದು ಇಷ್ಟ ಆಯ್ತು? ಮನೆ ಊಟನೇ ಜಾಸ್ತಿ ಇಷ್ಟ. ಯಾಕೆ? ಇದು ಅಪರೂಪಕ್ಕೆ ತಿನ್ನಕ್ಕೆ ಚೆನ್ನಾಯ್ತು ಅಷ್ಟೇ. ಡೈಲಿ ತಿನ್ನಕ್ಕೆ ಚೆನ್ನಾಗಿಲ್ಲ. ಮುದ್ದೆನೇ ಬೆಸ್ಟು. ಮುದ್ದೆನೇ ಬೆಸ್ಟ್ ಅಂತೀರಾ? ಮುದ್ದೆ ಬೆಸ್ಟ್ ಅಂತ ಇಲ್ಲ, ಸೈನ್ಸ್ ಇಲ್ಲ ತಿಂದ್ರೆ ಚಂದ. ಡೈಲಿ ತಿನ್ನಕ್ಕಾಗಲ್ಲ. ಮುದ್ದೆ ರೊಟ್ಟಿನೂ ಬಿಡಕ್ಕಾಗಲ್ಲ ಡೈಲಿ. ನೀನು ಊಟ ಪರವಾಗಿಲ್ಲ, ಚೆನ್ನಾಗಿತ್ತು. ನಾನು ಯಾವತ್ತು ಜಾಸ್ತಿ ಟ್ರೈ ಮಾಡಿರಲಿಲ್ಲ ಚೈನೀಸ್ ಐಟಮ್ಸು. ಎಲ್ಲ ಚೆನ್ನಾಗಿದೆ. ನೀನು ತೊಗೊಂಡಿರೋದು? ನಾನು ಟ್ರೈ ಮಾಡಿರಲಿಲ್ಲ ಅಂತ ನಾನು ಹೇಳ್ತಿರೋದು. ನೀನು ಟ್ರೈ ಮಾಡಿದ್ಯಾ? ಚೆನ್ನಾಗಿದೆ. ನಾನು ಟ್ರೈ ಮಾಡಿರಲಿಲ್ಲ, ನಂಗೆ ಇಷ್ಟ ಆಗಲಿಲ್ಲ. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಂದು 10ಗೆ 8 ರೇಟಿಂಗ್ಸ್ ಕೊಡ್ತೀನಿ, ಬಿಕಾಸ್ ನಂಗೆ ಪಾಸ್ತಾ ಏನೂ ಇಷ್ಟ ಆಗಲಿಲ್ಲ. ಬಾಳನಂಟು ಕೇಳಿ ಪಡೆದಾಗ ಸಂತೋಷ ಉಂಟು, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ಸೊ ಊಟ ಎಲ್ಲ ಮುಗೀತು, 5,500 ಬಿಲ್ ಕೂಡ ಆಯಿತು. ಸೊ ಊಟ ಮಾಡ್ಕೊಂಡು ಜಸ್ಟ್ ಇವಾಗ ಹೊಡ್ತಾ ಇದ್ದೀವಿ. ಹಾಯ್ ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇದೇನು ನ್ಯೂ ವಿಡಿಯೋ ಅಲ್ಲ, ನ್ಯೂ ಲಾಗ್ ಅಲ್ಲ. ಸೊ ನೆನ್ನೆದಕ್ಕೆ ಕಂಟಿನ್ಯೂಷನ್ ಪಾರ್ಟು. ನೆನ್ನೆ ನನ್ನ ಪ್ಲ್ಯಾನ್ಸ್ ಇತ್ತು, ಒಂದು ಇಂಪಾರ್ಟೆಂಟ್ ಕೆಲಸ ಪೆಂಡಿಂಗಲ್ಲಿತ್ತು. ಸೊ ಟೈಮ್ ಆಗಿರೋದ್ರಿಂದ ಅಪ್ಪ ಅಮ್ಮ ಎಲ್ಲ ಬಂದಿರೋದ್ರಿಂದ ನೆನ್ನೆ ಆಗಲಿಲ್ಲ ಕೆಲಸ. ಸೊ ಇವತ್ತು ನಾನು ಬಂದಿದ್ದೀನಿ ಜಯದೇವ ಹಾಸ್ಪಿಟಲ್ಗೆ. ಜಯದೇವ ಹಾಸ್ಪಿಟಲ್ಗೆ ಏನು ಕೆಲಸ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ, ಫುಲ್ ಕಂಪ್ಲೀಟ್ ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನಿವತ್ತು ಬಂದಿರೋದು ಜಯದೇವ ಹಾಸ್ಪಿಟಲ್ಗೆ ಯಾಕೆ ಅಂದರೆ ಬ್ಲಡ್ ಡೊನೇಟ್ ಮಾಡೋದಕ್ಕೆ. ಇದು 3rd ಟೈಮ್ ನಾನು ಆಗಲೇ ಡೊನೇಟ್ ಮಾಡ್ತಿರೋದು. ನಾನು ಪ್ರತಿ ಬರ್ಡನಲ್ಲೂ ಕೂಡ ನಾನು ಡೊನೇಟ್ ಮಾಡೇ ಮಾಡ್ತೀನಿ. ಕೊಟ್ಟಿದ್ದಾಯಿತು, ಜ್ಯೂಸ್ ಕೊಟ್ಟರು, ಜ್ಯೂಸ್ ಕುಡಿದು ರೂಮ್ ಹೊಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಲಾಗು ಪರ್ಫೆಕ್ಟ್ ಆಗಿಲ್ಲ ಅಂದರೂ ಕೂಡ ರಿಯಲ್ ಆಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ಬಿಕಾಸ್ ಫಸ್ಟು ಲಾಗ್ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನೂ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.